ಮೊದಲು ಅಂದ್ರೆ 3 ತಿಂಗಳ ಹಿಂದೆ ಒಂದೊಂದು ದರೋಡೆ ನಡೆದಿತ್ತು. ಇದಕ್ಕೆ ಕಡಿವಾಣ ಹಾಕಿದಿದ್ರೆ ಅಥವಾ ಇದನ್ನ ಭೇದಿಸಿದ್ರೆ ಮೋಸ್ಟ್ಲಿ ಈ ಎರಡು ದರೋಡೆಗಳು ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಪೊಲೀಸರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ. ಇನ್ನೂ ಕೂಡ ಅದನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಎಲ್ಲಾಗಿತ್ತು ಏನು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಬೀದರ್ನಲ್ಲಿ 93 ಲಕ್ಷ ದರೋಡೆ ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮಂಗಳೂರಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿರೋದು ನಿಮಗೆ ತಿಳಿದೇ ಇದೆ. ಆದ್ರೆ ಈ ಎರಡೂ ಬ್ಯಾಂಕ್ ದರೋಡೆಗೂ ಮುನ್ನವೇ ರಾಜ್ಯದಲ್ಲಿ ಒಂದು ರಾಬರಿ ನಡೆದಿತ್ತು. ದರೋಡೆಕೋರರು SBI ಬ್ಯಾಂಕ್ಗೆ ಕನ್ನ ಹಾಕಿದ್ರು. ದಾವಣಗೆರೆಯಲ್ಲೂ ನಡೆದಿತ್ತು ಬ್ಯಾಂಕ್ ರಾಬರಿ. 12 ಕೋಟಿ ಮೌಲ್ಯದ ಚಿನ್ನ ಲೂಟಿ ಮಾಡಿದ್ದ ಗ್ಯಾಂಗ್. ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಲ್ಲಿ ಬೀದರ್ ಮಂಗಳೂರಿಗಿಂತ ಮುನ್ನ ಬ್ಯಾಂಕ್ ದರೋಡೆ ನಡೆದಿದ್ದೆ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28ರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕಿಗೆ ನುಗ್ಗಿ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗರಿಸಿ ಪರಾರಿಯಾಗಿದ್ರು. 3 ತಿಂಗಳಾದರೂ ದರೋಡೆಕೋರರ ಸುಳಿವೇ ಇಲ್ಲ. ಡಕಾಯಿತರನ್ನ ಪತ್ತೆ ಹಚ್ಚಲು ಪೊಲೀಸ್ ವಿಫಲ. ನ್ಯಾಮತಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಲೂಟಿಯಾಗಿ 3 ತಿಂಗಳು ಕಳೆದರೂ ಕೂಡ ಇನ್ನೂ ದರೋಡೆಕೋರರು ಪತ್ತೆಯಾಗಿಲ್ಲ. ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ನಲ್ಲಿ 12.95 ಕೋಟಿ ಮೌಲ್ಯದ ಚಿನ್ನ ಕಳ್ಳತನವಾಗಿ 3 ತಿಂಗಳಾಗ್ತಾ ಬಂತು. ಇಷ್ಟಾದರೂ ಡಕಾಯಿತರನ್ನ ಪತ್ತೆ ಹಚ್ಚೋಕೆ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ. ಕಳ್ಳರು CCTVಯ DVR ಸಮೇತ ಎಸ್ಕೇಪ್ ಆಗಿದ್ರಿಂದ ಪೊಲೀಸರು ದರೋಡೆಕೋರರನ್ನ ಹುಡುಕೋಕೆ ಸಾಧ್ಯವಾಗಿಲ್ಲ. ತಮಿಳುನಾಡು ಹಾಗೂ ಬಿಹಾರ ಮೂಲದ ಗ್ಯಾಂಗ್ನಿಂದಲೇ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಚಿನ್ನ ಕಳೆದುಕೊಂಡವರಿಗೆ ಬ್ಯಾಂಕ್ನವರು 60% ಅನುಪಾತದಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ 12 ಕೋಟಿ ಚಿನ್ನಾಭರಣ ಕಳುವು ಮಾಡಿರುವಂತಹ ದರೋಡೆಕೋರನ್ನ ಪೊಲೀಸರು ಅದು ಯಾವಾಗ ಹಿಡಿತಾರನ್ನೋದೇ ಯಕ್ಷ ಪ್ರಶ್ನೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊದಲು ಅಂದ್ರೆ 3 ತಿಂಗಳ ಹಿಂದೆ ಒಂದೊಂದು ದರೋಡೆ ನಡೆದಿತ್ತು. ಇದಕ್ಕೆ ಕಡಿವಾಣ ಹಾಕಿದಿದ್ರೆ ಅಥವಾ ಇದನ್ನ ಭೇದಿಸಿದ್ರೆ ಮೋಸ್ಟ್ಲಿ ಈ ಎರಡು ದರೋಡೆಗಳು ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಪೊಲೀಸರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ. ಇನ್ನೂ ಕೂಡ ಅದನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಎಲ್ಲಾಗಿತ್ತು ಏನು ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಬೀದರ್ನಲ್ಲಿ 93 ಲಕ್ಷ ದರೋಡೆ ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮಂಗಳೂರಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿರೋದು ನಿಮಗೆ ತಿಳಿದೇ ಇದೆ. ಆದ್ರೆ ಈ ಎರಡೂ ಬ್ಯಾಂಕ್ ದರೋಡೆಗೂ ಮುನ್ನವೇ ರಾಜ್ಯದಲ್ಲಿ ಒಂದು ರಾಬರಿ ನಡೆದಿತ್ತು. ದರೋಡೆಕೋರರು SBI ಬ್ಯಾಂಕ್ಗೆ ಕನ್ನ ಹಾಕಿದ್ರು. ದಾವಣಗೆರೆಯಲ್ಲೂ ನಡೆದಿತ್ತು ಬ್ಯಾಂಕ್ ರಾಬರಿ. 12 ಕೋಟಿ ಮೌಲ್ಯದ ಚಿನ್ನ ಲೂಟಿ ಮಾಡಿದ್ದ ಗ್ಯಾಂಗ್. ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಲ್ಲಿ ಬೀದರ್ ಮಂಗಳೂರಿಗಿಂತ ಮುನ್ನ ಬ್ಯಾಂಕ್ ದರೋಡೆ ನಡೆದಿದ್ದೆ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28ರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕಿಗೆ ನುಗ್ಗಿ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗರಿಸಿ ಪರಾರಿಯಾಗಿದ್ರು. 3 ತಿಂಗಳಾದರೂ ದರೋಡೆಕೋರರ ಸುಳಿವೇ ಇಲ್ಲ. ಡಕಾಯಿತರನ್ನ ಪತ್ತೆ ಹಚ್ಚಲು ಪೊಲೀಸ್ ವಿಫಲ. ನ್ಯಾಮತಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಲೂಟಿಯಾಗಿ 3 ತಿಂಗಳು ಕಳೆದರೂ ಕೂಡ ಇನ್ನೂ ದರೋಡೆಕೋರರು ಪತ್ತೆಯಾಗಿಲ್ಲ. ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ನಲ್ಲಿ 12.95 ಕೋಟಿ ಮೌಲ್ಯದ ಚಿನ್ನ ಕಳ್ಳತನವಾಗಿ 3 ತಿಂಗಳಾಗ್ತಾ ಬಂತು. ಇಷ್ಟಾದರೂ ಡಕಾಯಿತರನ್ನ ಪತ್ತೆ ಹಚ್ಚೋಕೆ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ. ಕಳ್ಳರು CCTVಯ DVR ಸಮೇತ ಎಸ್ಕೇಪ್ ಆಗಿದ್ರಿಂದ ಪೊಲೀಸರು ದರೋಡೆಕೋರರನ್ನ ಹುಡುಕೋಕೆ ಸಾಧ್ಯವಾಗಿಲ್ಲ. ತಮಿಳುನಾಡು ಹಾಗೂ ಬಿಹಾರ ಮೂಲದ ಗ್ಯಾಂಗ್ನಿಂದಲೇ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ.
ಚಿನ್ನ ಕಳೆದುಕೊಂಡವರಿಗೆ ಬ್ಯಾಂಕ್ನವರು 60% ಅನುಪಾತದಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ 12 ಕೋಟಿ ಚಿನ್ನಾಭರಣ ಕಳವು ಮಾಡಿರುವಂತಹ ದರೋಡೆಕೋರನ್ನ ಪೊಲೀಸರು ಅದು ಯಾವಾಗ ಹಿಡಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊದಲು ಅಂದ್ರೆ 3 ತಿಂಗಳ ಹಿಂದೆ ಒಂದೊಂದು ದರೋಡೆ ನಡೆದಿತ್ತು. ಇದಕ್ಕೆ ಕಡಿವಾಣ ಹಾಕಿದಿದ್ರೆ ಅಥವಾ ಇದನ್ನ ಭೇದಿಸಿದ್ರೆ ಮೋಸ್ಟ್ಲಿ ಈ 2 ದರೋಡೆಗಳು ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಪೊಲೀಸರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ. ಇನ್ನೂ ಕೂಡ ಅದನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಎಲ್ಲಾಗಿತ್ತು ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಬೀದರ್ನಲ್ಲಿ 93 ಲಕ್ಷ ದರೋಡೆ ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮಂಗಳೂರಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿರೋದು ನಿಮಗೆ ತಿಳಿದೇ ಇದೆ. ಆದ್ರೆ ಈ 2 ಬ್ಯಾಂಕ್ ದರೋಡೆಗೂ ಮುನ್ನವೇ ರಾಜ್ಯದಲ್ಲಿ ಒಂದು ರಾಬರಿ ನಡೆದಿತ್ತು. ದರೋಡೆಕೋರರು SBI ಬ್ಯಾಂಕ್ಗೆ ಕನ್ನ ಹಾಕಿದ್ರು. ದಾವಣಗೆರೆಯಲ್ಲೂ ನಡೆದಿತ್ತು ಬ್ಯಾಂಕ್ ರಾಬರಿ. 12 ಕೋಟಿ ಮೌಲ್ಯದ ಚಿನ್ನ ಲೂಟಿ ಮಾಡಿದ್ದ ಗ್ಯಾಂಗ್. ಆಶ್ಚರ್ಯ ಅನಿಸಿದ್ರು ಸತ್ಯ ವೀಕ್ಷಕರೇ. ಕರುನಾಡಲ್ಲಿ ಬೀದರ್, ಮಂಗಳೂರಿಗಿಂತ ಮುನ್ನ ಬ್ಯಾಂಕ್ ದರೋಡೆ ನಡೆದಿದ್ದೆ ದಾವಣಗೆರೆಯಲ್ಲಿ. ಅದು 2024 ಅಕ್ಟೋಬರ್ 28ರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕಿಗೆ ನುಗ್ಗಿ ದರೋಡೆಕೋರರು ಲೂಟಿ ಮಾಡಿದ್ರು. ರಾತ್ರೋರಾತ್ರಿ ಬ್ಯಾಂಕ್ನ ಲಾಕರ್ನಲ್ಲಿಟ್ಟಿದ್ದ 12.95 ಕೋಟಿ ಮೌಲ್ಯದ ಚಿನ್ನ ಎಗರಿಸಿ ಪರಾರಿಯಾಗಿದ್ರು. 3 ತಿಂಗಳಾದರೂ ದರೋಡೆಕೋರರ ಸುಳಿವೇ ಇಲ್ಲ. ಡಕಾಯಿತರನ್ನ ಪತ್ತೆ ಹಚ್ಚಲು ಪೊಲೀಸ್ ವಿಫಲ. ನ್ಯಾಮತಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಲೂಟಿಯಾಗಿ 3 ತಿಂಗಳು ಕಳೆದರೂ ಕೂಡ ಇನ್ನೂ ದರೋಡೆಕೋರರು ಪತ್ತೆಯಾಗಿಲ್ಲ. ದಾವಣಗೆರೆ ಜಿಲ್ಲೆಯ ನ್ಯಾಮತಿಯ SBI ಬ್ಯಾಂಕ್ನಲ್ಲಿ 12.95 ಕೋಟಿ ಮೌಲ್ಯದ ಚಿನ್ನ ಕಳ್ಳತನವಾಗಿ 3 ತಿಂಗಳಾಗ್ತಾ ಬಂತು. ಇಷ್ಟಾದರೂ ಡಕಾಯಿತರನ್ನ ಪತ್ತೆ ಹಚ್ಚೋಕೆ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ. ಕಳ್ಳರು CCTVಯ DVR ಸಮೇತ ಎಸ್ಕೇಪ್ ಆಗಿದ್ರಿಂದ ಪೊಲೀಸರು ದರೋಡೆಕೋರರನ್ನ ಹುಡುಕೋಕೆ ಸಾಧ್ಯವಾಗಿಲ್ಲ. ತಮಿಳುನಾಡು ಹಾಗೂ ಬಿಹಾರ ಮೂಲದ ಗ್ಯಾಂಗ್ನಿಂದಲೇ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಚಿನ್ನ ಕಳೆದುಕೊಂಡವರಿಗೆ ಬ್ಯಾಂಕ್ನವರು 60% ಅನುಪಾತದಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ 12 ಕೋಟಿ ಚಿನ್ನಾಭರಣ ಕಳವು ಮಾಡಿರುವಂತಹ ದರೋಡೆಕೋರನ್ನ ಪೊಲೀಸರು ಅದು ಯಾವಾಗ ಹಿಡಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೊದಲು ಅಂದ್ರೆ 3 ತಿಂಗಳ ಹಿಂದೆ ಒಂದೊಂದು ದರೋಡೆ ನಡೆದಿತ್ತು. ಇದಕ್ಕೆ ಕಡಿವಾಣ ಹಾಕಿದಿದ್ರೆ ಅಥವಾ ಇದನ್ನ ಭೇದಿಸಿದ್ರೆ ಮೋಸ್ಟ್ಲಿ ಈ 2 ದರೋಡೆಗಳು ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಪೊಲೀಸರು ಕೂಡ ಅಲ್ಲಿ ವಿಫಲರಾಗಿದ್ದಾರೆ. ಇನ್ನೂ ಕೂಡ ಅದನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಎಲ್ಲಾಗಿತ್ತು ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಬೀದರ್ನಲ್ಲಿ 93 ಲಕ್ಷ ದರೋಡೆ ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮಂಗಳೂರಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿರೋದು ನಿಮಗೆ ತಿಳಿದೇ ಇದೆ. ಆದ್ರೆ ಈ 2 ಬ್ಯಾಂಕ್ ದರೋಡೆಗೂ ಮುನ್ನವೇ ರಾಜ್ಯದಲ್ಲಿ ಒಂದು